ಹಲೋ ನಮಸ್ಕಾರ, ನಾನು ಶರಣಪ್ಪ ಬಾಚಲಪುರ್. ಇವತ್ತು ಒಂದು ರಾಜಕೀಯ ಸುದ್ದಿಯನ್ನು ತಂದಿದ್ದೇನೆ. ಏನು ಗಂಗಾವತಿ ಕ್ಷೇತ್ರದ ಶಾಸಕರು ಆಗಿರುವಂಥ ಮತ್ತು KRPPಯ ಸಂಸ್ಥಾಪಕರಾಗಿರುವಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರ ಇತ್ತೀಚಿನ ರಾಜಕೀಯ ನಡೆಯುವ ಕುರಿತು ಒಂದು ವಿಶೇಷವಾದ ಇದೆ. ಏನು ಈಗಾಗಲೇ ಕಳೆದ ರಾಜ್ಯಸಭಾ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ಸಿಗೆ ಮತ ಹಾಕಿದರು ಅನ್ನೋಂಥ ಒಂದು ಮಾತಿದೆ. ಅದರ ಜೊತೆಗೆ ನಿನ್ನೆ ಅವರು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದು ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ನಡೆ ಬಹಳಷ್ಟು ಕುತೂಹಲ ಮೂಡಿಸಿದೆ. ಗಾಲಿ ಜನಾರ್ದನ್ ರೆಡ್ಡಿ ಅವರು ಮೂಲತಃ ಬಳ್ಳಾರಿ ಜಿಲ್ಲೆಯವರಾಗಿದ್ದು ಅವರು ಕಳೆದ 13 ವರ್ಷಗಳಿಂದ ಏನು ಒಂದು ಕಾಲದಲ್ಲಿ ಬಳ್ಳಾರಿಯನ್ನು ರಿಪಬ್ಲಿಕ್ ಆಫ್ ರೆಡ್ಡಿ ಅಂತ ಹೇಳ್ಕೊಳ್ಳೋಂಥ ಸ್ಥಿತಿಯಲ್ಲಿದ್ದಂಥ ಇದರಿಂದ ಅವರಿಗೆ ಕಳೆದ 13 ವರ್ಷಗಳಿಂದ ನ್ಯಾಯಾಲಯವು ಅವರನ್ನು ಬಳ್ಳಾರಿಗೆ ಪ್ರವೇಶ ಮಾಡದೇ ಇರುವಂಥ ನಿರ್ಬಂಧಿಸಿದೆ. ಈ ಹಿನ್ನೆಲೆಯಲ್ಲಿ ಅವರು ಕಳೆದ ವಿಧಾನಸಭಾ ಚುನಾವಣೆ ಮುನ್ನ ಅಂದರೆ 2022 ಡಿಸೆಂಬರ್ನಲ್ಲಿ ಅವರು ಗಂಗಾವತಿಯಲ್ಲಿ ಮನೆ ಮಾಡಿಕೊಂಡು ಅಲ್ಲಿ ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ 2023ರಲ್ಲಿ ಸ್ಪರ್ಧೆ KRPP ಏನು ತಾವೇ ಸ್ಥಾಪಿಸಿಕೊಂಡಿರೋ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರಾಗಿ ತಾವೇ ಸೇರಿಸಿಕೊಂಡಿರುವಂಥ ರಾಜ್ಯದಲ್ಲಿ ಒಂದಿಷ್ಟು ಅಭ್ಯರ್ಥಿಗಳನ್ನ ಹಾಕಿದ್ರು. ಜೊತೆಗೆ ತಾವು ಗಂಗಾವತಿಯಲ್ಲಿ ಸ್ಪರ್ಧೆ ಮಾಡಿದರು. ಆದರೆ ಅವರಿಗೆ ಗಂಗಾವತಿಯಲ್ಲಿ ಮಾತ್ರ ಅವರಿಗೆ ಜಯಗಳಿಸಿದ್ದು. ಅವರ ಪಕ್ಷದಲ್ಲಿ ಈಗ ಏಕೈಕ ಸದಸ್ಯರಿದ್ದರೆ ಅವರು ಈಗ ಅವರ ರಾಜಕೀಯ ನಡೆ ತುಂಬ ಕುತೂಹಲ ಮೂಡಿಸಿದೆ. ಏನು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿರುವುದು ಬಹಳ ಕುತೂಹಲ ಮೂಡಿಸಿದೆ. ಮತ್ತು ಇತ್ತೀಚಿನ ದಿನಗಳ ಕಳೆದ ಸ್ವಲ್ಪ ದಿವಸಗಳ ಹಿಂದೆ ಅವರು BJPಯನ್ನು ವಿರೋಧ ಮಾಡ್ತಾ ಇದ್ದವರು ಮೋದಿಗಾಗಿ ನಾವು ಮತ್ತೆ ಬೆಂಬಲಿಸ್ತೀನಿ ಮತ್ತು ಹೊಂದಾಣಿಕೆ ಮಾಡ್ಕೊಳ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಅದರ ನಂತರ ಅವರು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸಿ ಹೀಗಾಗಿ ಭಾಳಷ್ಟು ಕಡೆ ಅವರ ಗೊಂದಲವನ್ನು ಕಾಣ್ತಾ ಇತ್ತು. ಆದರೆ ಈಗ ಅವರು ಅಮಿತ್ ಶಾ ಅವರನ್ನು ಭೇಟಿಯಾಗಿರೋದು ಅವರು BJPಯೊಂದಿಗೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಿದೆ. ಇದು ಬಹಳ ಕುತೂಹಲ ಮೂಡಿಸುವುದು. ಜೊತೆಗೆ ಇತ್ತೀಚಿನ ಆನೆಗುಂದಿ ಉತ್ಸವದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಒಂದು ಮಾತನ್ನು ಹೇಳಿದರು, ನಾನು ಏನು IPL ಆಟಗಾರ, ಹಿಂಗಾಗಿ ನನಗೆ ಯಾರು ಹೆಚ್ಚು ಅನುದಾನ ಕೊಡ್ತಾರೋ ಅವರ ಪರವಾಗಿ ವಾಳ್ತೀನಿ ಅನ್ನೋದು. ಏನು ಅಂಜನಾದ್ರಿಗೆ ಸಿದ್ದರಾಮಯ್ಯವರು 100 ಕೋಟಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕೇಂದ್ರ ಸರ್ಕಾರ ಇನ್ನೂ 2,000 ಕೋಟಿಯನ್ನು ಕೊಟ್ಟರೆ ನಾನು ಕೇಂದ್ರ ಸರ್ಕಾರ ಪರವಾಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಅವರಿಗೆ ಈ ಭರವಸೆ ಸಿಗ್ತಾ ಅನ್ನುವಂಥ ಇಲ್ಲಿ ಮಾತುಗಳು ಕೇಳಿ ಬರ್ತವೆ. ಆದರೆ ಅದಕ್ಕೆ ಯಾವುದನ್ನು ಹೇಳಿದೆ ಈಗ ಕೇಂದ್ರ ಸಚಿವರನ್ನು ಭೇಟಿಯಾದ ನಂತರ ಬೆಂಗಳೂರಿಗೆ ಬಂದಿರುವಂಥ ಅವರು ಇನ್ನು 2-3 ದಿನದಲ್ಲಿ ಎಲ್ಲವನ್ನೂ ವಿಸ್ತೃತವಾಗಿ ಹೇಳ್ತೀನಿ, ಸದ್ಯ ಯಾವುದನ್ನು ಬಹಿರಂಗಪಡಿಸಿಲ್ಲ ಅನ್ನೋದು ಈ ಮಾತನ್ನು ಹೇಳಿರೋದು ಅದು ಅವರ ನಡೆಗೆ ಒಂದಿಷ್ಟು ಕುತೂಹಲ ಮೂಡಿಸುವಂಥ ಇದೆ. ಜೊತೆಗೆ ಅವರು ಒಂದು ಕಡೆ BJPಗೆ ಸೇರ್ತಾರೆ, BJPಯನ್ನು ಸೇರಿಕೊಂಡು ಅವರ ಪತ್ನಿಯನ್ನು ಕೊಪ್ಪಳಕ್ಕೆ ನಿಲ್ಲಿಸ್ತಾರೆ ಅನ್ನುವಂಥ ಮಾತು ಇತ್ತು. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ KRPPಯಿಂದ 4 ಅಭ್ಯರ್ಥಿಗಳು ನಿಲ್ಲಿಸ್ತಾರೆ ಅನ್ನುವಂಥ ಮಾತು ಕೇಳಿಬರ್ತವೆ. ಈ ಯಾವುದುಗಳಿಗೂ ಸಹ ಯಾವುದೂ ಸ್ಪಷ್ಟತೆ ಇಲ್ಲದಂಥ ಕಾರಣಕ್ಕಾಗಿ ಈಗ ಅವರು ನಡೆ ಭಾಳಷ್ಟು ಕುತೂಹಲ ಮೂಡಿಸಿದೆ. ಜೊತೆಗೆ ಏನು ಮೂಲತಃ BJPಯವರಾಗಿರುವಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಈಗ ಮತ್ತೆ BJPಗೆ ಸೇರ್ತಿರೋದು ಒಂದು ಕಡೆ ಆಗಿದೆ. ಜೊತೆಗೆ ಅವರ ಆಪ್ತ ಸ್ನೇಹಿತರಾಗಿರುವಂಥ ಶ್ರೀರಾಮುಲು ಅವರಿಗೆ ಸಹ ಒಂದಿಷ್ಟು ಇತ್ತೀಚಿನಗಳಲ್ಲಿ ಅವರಿಬ್ಬರ ಮಧ್ಯೆ ಒಂದಿಷ್ಟು ಬಿರುಕು ಇರುವಂಥದ್ದು ಸ್ಪಷ್ಟ ಇದೆ ಮತ್ತು ಅವರ ಮಾತುಗಳಲ್ಲಿ ಕೇಳಿ ಬರ್ತಿದ್ದು. ಆದರೆ ಈಗ ಅವರಿಗೆ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಟಿಕೆಟ್ ಸಿಕ್ಕಿರೋದು, ಜೊತೆಗೆ ಈಗ ಅವರು BJPಯಲ್ಲಿ ಗುರುತಿಸ್ಕೊಳ್ಳೋದು, ಹಾಗಾಗಿ KRPPಯನ್ನು ಹೊಂದಾಣಿಕೆ ಮಾಡ್ಕೊಳ್ತಾರ ಅಥವಾ KRPPಯೊಂದಿಗೆ ಚುನಾವಣೆಯ ಪೂರ್ವದಲ್ಲಿ ಏನಾದರೂ ಹೊಂದಾಣಿಕೆ KRPPಯನ್ನು BJPಗೆ ಬೆಂಬಲಿಸ್ತಾರ ಅಥವಾ ಏನು ಅನ್ನೋದು ಕುರಿತು ಇನ್ನೂ ಸ್ವಲ್ಪ ದಿನದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಸ್ಪಷ್ಟನೆ ನೀಡ್ತೀನಿ ಅಂತ ಹೇಳಿದರೆ ಈ ಸ್ಪಷ್ಟನೆಗಾಗಿ ಇಡೀ ಜನತೆ ಕಾತುರದಿಂದ ಕಾಯುವಂತೆ ಆಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪ.